ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಉತ್ತರ ಕರ್ನಾಟಕದ ಶೈಲಿ ಒಳಗೆ ಒಂದು ಮಸಾಲೆ ಪುಡಿ ಹೇಳ್ಕೊಡ್ತೀನಿ. ಈ ಮಸಾಲೆ ಪುಡಿಯನ್ನು ನಾವು ಪಲ್ಯಗಳಿಗೂ, ಸಾಂಬಾರುಗಳಿಗೆ ಮತ್ತು ಹಾಗೆ ಮಸಾಲೆ ಭಾತ್ಗಳಿಗೂ ಹಾಕ್ತೀವಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ನಾನು 200 ml ಮೆಜರಿಂಗ್ ಕಪ್ ಯೂಸ್ ಮಾಡಿ ಈ ಮಸಾಲೆ ಮಾಡಲಿದ್ದೀನಿ. 2 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಬೇಕು. ಅದ್ರ ಒಳಗೆ 1 ಟೀ ಸ್ಪೂನ್ ಮೆಂತ್ಯ ಕಾಳು, ಒಂದು ಸ್ವಲ್ಪ ಅದು ಮೆಂತ್ಯಕಾಳು ಹುರಿದ್ಮೇಲೆ ಅದಕ್ಕೆ ನಾನು 1/4 ಕಪ್ಪು ಅಂದರೆ ಪಾವು ಕಪ್ಪು ಉದ್ದಿನಬೇಳೆ, ಆಮೇಲೆ ನಾನು ಇದು ಸ್ವಲ್ಪ ಕೆಂಪಾದ ಮೇಲೆ ಪಾವು ಕಪ್ಪು ನಾನು ಕಡಲೆಬೇಳೆ ಹಾಕ್ಲಿಕ್ಕತ್ತೀನಿ. 2 ಪಾವು ಕಪ್ ತೊಗೊಂಡಿದ್ದೀನಿ. ನಾನು 4 ಕಪ್ಪು ಈ ಹವೀಜು ಅಂದರೆ ನೀವು ಕೊತ್ತಂಬರಿ ಬೀಜ ಅಂತೀರಲ್ಲ, ಆ 4 ಕಪ್ಪಿಗೆ ನಾನು ಇದೆಲ್ಲ ಮೆಜರ್ಮೆಂಟ್ ಹೇಳ್ಕೊಡ್ತಿದ್ದೀನಿ. ಇವಾಗ ಎರಡನ್ನು ಸ್ವಲ್ಪ ಚೆಂದ ಕೆಂಪಗೆ ಹಾಕಬೇಕು. ಸಣ್ಣ ಲೋ ಫ್ಲೇಮ್ ಒಳಗೆ ಹುರಿಬೇಕು. ನೋಡಿರಿ ಎಷ್ಟು ಚೆಂದ ಕೆಂಪಗಾಗಿದೆ, ಇಲ್ಲಾಂದ್ರೆ ಹಸಿ ವಾಸನೆ ಬರ್ತದೆ ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆದು. ಅದಕ್ಕೆ ಲೋ ಫ್ಲೇಮ್ ಒಳಗೆ ಚೆಂದ ಕೆಂಪು ಆಗಬೇಕು. ಆ ಕೆಂಪು ಆಗೋವರೆಗೂ ಹುರಿಬೇಕು. ಅದಕ್ಕೆ ನಾನು 3 ಸಣ್ಣ ಸಣ್ಣದು ದಾಲ್ಚೀನಿ ಅಂದರೆ ನೀವು ಚಕ್ಕೆ ಅಂತೀರಲ್ಲ, ಅದನ್ನು 3 ದಾಲ್ಚೀನಿ ಹಾಕಿನಿ. ಅದು 1 ಇಂಚಿಂದಿದೆ ನೋಡಿರಿ ಹಾಕಿ. ಇವಾಗ ಅದಕ್ಕೆ ನಾನು ಈ ಲವಂಗ ಒಂದು 6-7 ಲವಂಗ ಇದೆ. ಆಮೇಲೆ 1 ಟೇಬಲ್ ಸ್ಪೂನು ಕಾಳುಮೆಣಸು ಎಲ್ಲವನ್ನು ಜಸ್ಟ್ ಒಂದು 5-6 ಸೆಕೆಂಡ್ ಅಂದರೆ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಯಾಕಂದರೆ ಮುಂದೆ ಎಲ್ಲ ಒಟ್ಟಿಗೆ ಹಾಕಿ ನಾವು ಹುರಿತೀವಲ್ಲ, ಅವಾಗ ಮತ್ತೆ ಚೆಂದ ಹುರ್ಕೊಳ್ತದೆ. ಸ್ವಲ್ಪ ಎಣ್ಣೆ ಒಳಗೆ ಇದು ಕ್ರಿಸ್ಪಿ ಆಗಬೇಕು. ಇವಾಗ ಇದಕ್ಕೆ ನಾನು ಈ ಸಾಸಿವೆ, ಅದನ್ನು 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಒಂದು 6-7 ಸೆಕೆಂಡ್ ಸಾಕು. ಇಷ್ಟೇ ಸ್ವಲ್ಪರಲ್ಲೇ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಇವಾಗ ಇದಕ್ಕೆ ನಾವು ಈ ಕರಿಬೇವಿನ ಸೊಪ್ಪು, ನಾನು ದೊಡ್ಡದು 3 ಎಸಳು ಕರಿಬೇವು ತೊಗೊಂಡಿನಿ. ಅಂದ್ರೆ ನಿಮಗೆ ಆಲ್ಮೋಸ್ಟು 1 ಕಪ್ ಕರಿಬೇವು ಅಂದ್ಕೊಳ್ರಿ. ಈ ಕರಿಬೇವು ಏನಿದೆ ಜಾಸ್ತಿ ಹಾಕಿದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು. ಕರಿಬೇವಿನೊಳಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಸ್ ಎಲ್ಲ ಬಹಳ ಉಪಯೋಗಕಾರಿಯಾದ ವಿಟಮಿನ್ಸ್ ಎಲ್ಲ ಇರ್ತದೆ. ಇದು ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡ್ತದೆ ಮತ್ತು ನಮ್ಮ ಕೂದಲುಗಳು ಇದರಿಂದ ಚೆನ್ನಾಗಿ ಬೆಳೀತದೆ. ನಾವು ಮಾಡುವ ಒಗ್ಗರಣೆ ಒಳಗೆ ನಾವು ಯಾವಾಗಲೂ ಕರಿಬೇವು ಹಾಕ್ತೀವಿ, ಆದರೆ ಯಾರೂ ಅದನ್ನು ತಿನ್ನೋದಿಲ್ಲ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಅದಕ್ಕೆ ಆದಷ್ಟು ಕರಿಬೇವನ್ನು ಪೌಡರ್ ಮಾಡಿ ನೀವು ಅಡುಗೆಯಲ್ಲಿ ಉಪಯೋಗಿಸ್ರಿ. 1 ಗ್ಲಾಸ್ ಅಂದರೆ 1 ಕಪ್ಪು ಒಣ ಕೊಬ್ಬರಿನ ಹೆರ್ಮಣೆಯಿಂದ ತುರ್ಕೊಂಡು ಹಾಕ್ಲಿಕ್ಕತ್ತೀನಿ. ನೀವು ಒಣ ಕೊಬ್ಬರಿ ಬೇಕಾದರೆ ಜಾಸ್ತಿ ಹಾಕಿರಿ, ಆದರೆ ಒಣ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಚೆಂದ ಹುರಿಬೇಕಾಗ್ತದೆ. ಇಲ್ಲ ಅಂದರೆ ಅದು ಒಣ ಕೊಬ್ಬರಿ ಹಾಗೆ ಹಸಿ ಉಳಿದ್ರೆ ನಮ್ಮ ಮಸಾಲೆ ಪುಡಿ ಭಾಳ ಬೇಗನೆ ವಾಸನೆಯಾಗಿ ಕೆಡ್ತದೆ. 1 ಕಪ್ ಜೀರಿಗೆ, ಇದು ಜೀರಿಗೆನೂ ನಾವು ಸ್ವಲ್ಪ ಹುರ್ಕೊಳ್ಳೋಣ. ಜೀರಿಗೆ ಮತ್ತು ಒಳಗೆ ಹಾಕಿರೋ ಮಸಾಲೆ, ಕರಿಬೇವು ಎಲ್ಲವನ್ನು ಇದೇ ರೀತಿ ಸ್ಲೋ ಫ್ಲೇಮ್ ಒಳಗೆ ನಾವು ಹುರ್ಕೋಬೇಕು. ಇವಾಗ ಎಷ್ಟು ಚೆಂದ ಜೀರಿಗೆದು ಕೂಡ ಘಮ ಘಮ ಅಂತ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹಳ ಕೆಂಪಗೆ ಹುರಿಬೇಡ್ರಿ, ಇಲ್ಲಾಂದ್ರೆ ನಮ್ಮ ಮಸಾಲೆ ಪುಡಿ ಸ್ವಲ್ಪ ಬಹಳ ಕಪ್ಪಗಾಗ್ಬಿಡ್ತದೆ. ಇದಕ್ಕೆ ನಾವು ಈ ಕೊತ್ತಂಬರಿ ಬೀಜ, ಧನಿಯಾ ಇದನ್ನು 4 ಕಪ್ ಹಾಕ್ಲಿಕ್ಕತ್ತೀನಿ ನಾನು. ಯಾಕಂದ್ರೆ ನಾನು ಈಗ ಇದುವರೆಗೂ ಏನೇನು ಮಸಾಲೆ ಹಾಕಿನಿ ಎಲ್ಲ 4 ಕಪ್ಪು ನಾನು ಈ ಧನಿಯಾ ಬೀಜದ್ದು, ಈ ಕೊತ್ತಂಬರಿ ಬೀಜದ್ದು ಅಳತೆ ಮೇಲೆ ಎಲ್ಲ ಮಸಾಲೆ ಹಾಕ್ಲಿಕ್ಕತ್ತೀನಿ. ಇದು 4 ಕಪ್ ಅಂದರೆ ನನಗನ್ನಿಸೋ ಮಟ್ಟಿಗೆ 300 ಗ್ರಾಮ್ ಆದರೂ ಈ ಧನಿಯಾ ಬೀಜ ಇದೆ. ಈಗ ಈ ಎಲ್ಲವನ್ನು ಒಟ್ಟಿಗೆ ಸಣ್ಣ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು. ಎಷ್ಟು ಹುರ್ಕೋಬೇಕಂದ್ರೆ ಈ ಧನಿಯಾ ಬೀಜ ಏನದಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಬಹಳ ಕೆಂಪು ಹುರ್ಕೊಂಡ್ರೆ ನಮ್ಮ ಮಸಾಲೆ ಪುಡಿ ಬಹಳ ಒಂಥರ ಡಾರ್ಕ್ ಕಲರ್ ಬರ್ತದೆ. ಅದಕ್ಕೆ ಚೆಂದ ಇವಾಗ ಎಲ್ಲ ಕಡೆ ಈ ಧನಿಯಾ, ಕೊತ್ತಂಬರಿ ಎಲ್ಲ ಮಸಾಲೆದು ಸೇರಿ ಚೆಂದ ಗಮ್ಮಂತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೂ ನೀವು ಇದನ್ನು ಹುರ್ಕೋಬೇಕು. ಈ ಕೊತ್ತಂಬರಿ ಬೀಜ ಮತ್ತು ನಾವು ಈ ಜೀರಿಗೆ ಹಾಕಿದ್ದಕ್ಕೆ ನಾವು ಮೇಲೆ ಎಕ್ಸ್ಟ್ರಾ ಯಾವ ಪಲ್ಯಕ್ಕಾಯ್ತು, ಮಸಾಲೆ ಭಾತಿಗಾಯ್ತು ಎಕ್ಸ್ಟ್ರಾ ನಾವು ಧನಿಯಾ ಪೌಡರು ಮತ್ತು ಈ ಜೀರಿಗೆ ಪೌಡರು ಹಾಕ್ಕೊಳ್ಳೋದಿಲ್ಲ ನಾವು. ಇದೇ ಒಂದು ಮಸಾಲೆ ಪುಡಿ ನೀವು ಹಾಕಿ ಭಾತ್ ಮಾಡಿದರೆ ಎಷ್ಟು ಚೆಂದ ಗಮ್ಮಂತ ಚಂದೋ ಭಾತ್ ಆಗ್ತದೆ. ಅದಕ್ಕೆ ನಾವು ಮಸಾಲೆ ಭಾತ್ ಅಂತ ಅಂತೀವಿ.
ಈ ಮಸಾಲೆ ಪುಡಿಯಿಂದನೇ ನಾನು ಹುಳಿಗೆ ಮತ್ತು ಮನ್ಯಾಗ ಮಾಡೋ ಎಲ್ಲ ಪಲ್ಯಗಳಿಗೂ ಈ ಪೌಡರನ್ನು ಹಾಕೇ ಮಾಡೋದು. ಈ ಹುಳಿಗೆ ಅಂಥೇಳಿ ನಾವು ಬೇರೆ ಯಾವುದು ಮಸಾಲೆ ಮಾಡೋದಿಲ್ಲ. ಇದೇ ಮಸಾಲೆಯನ್ನು ಹಾಕಿ ನಾನು ಹುಳಿ ಮತ್ತು ಇಡ್ಲಿಗೆ ಮಾಡೋ ಸಾಂಬಾರು ಎಲ್ಲದಕ್ಕೂ ಇದನ್ನೇ ಉಪಯೋಗಿಸ್ತೀವಿ. ಇಡ್ಲಿಗೆ ಮಾಡೋ ಸಾಂಬಾರು ಕೂಡ ಭಾಳ ಟೇಸ್ಟಿ ಆಗ್ತದೆ. ಇದಕ್ಕೆ ನಾನು ಈ ಗುಂಟೂರು ಮೆಣಸಿನ್ಕಾಯಿ ಒಂದು 150 ಗ್ರಾಮು, ಆಮೇಲೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ 150 ಗ್ರಾಮು, ಅಂದರೆ ಎರಡೂ ಒಟ್ಟಿಗೆ ಸೇರಿ 300 ಗ್ರಾಮು ಮೆಣಸಿನ್ಕಾಯಿ ಹಾಕೀನಿ. ಈ ಗುಂಟೂರು ಮೆಣಸಿನ್ಕಾಯಿಯಿಂದ ನಮಗೆ ಖಾರ ಸಿಗ್ತದೆ, ಈ ಬ್ಯಾಡಗಿ ಮೆಣಸಿನ್ಕಾಯಿಯಿಂದ ಕಲರ್ ಬರ್ತದೆ. ಈಗ ಈ ಎಲ್ಲವನ್ನು ಸೇರಿ ಲೋ ಫ್ಲೇಮ್ ಒಳಗೆ ಚೆಂದ ಹುರ್ಕೋಬೇಕು. ಅಂದರೆ ಈ ನಮ್ಮ ಮೆಣಸಿನ್ಕಾಯಿನೂ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿ ಆಗಬೇಕು, ಅಂದ್ರೆ ಪೌಡರ್ ಚೆಂದ ಆಗ್ತದೆ. ಇದು ಮುದ್ದೆ ಹಿಂಗೆ ಮೆತ್ತಗನ ಹಿಂಗೆ ಅಂತ ಸಿಗ್ತದೆ, ಅದು ಇತ್ತು, ಅದೇ ಹಾಕ್ಲಿಕ್ಕತ್ತೀನಿ. ನಿಮ್ಮ ಹತ್ರ ಇದ್ದಿದ್ದಿಲ್ಲ ಅಂದರೆ ನೀವು ಹಿಂಗಿನ ಪೌಡರು ಹಾಕ್ಬೋದು. ಈ ಮುದ್ದೆ ಹಿಂಗನ್ನು ನಾನು ಸಣ್ಣ ಸಣ್ಣದು ಪೀಸ್ ಮಾಡಿ ಹಾಕ್ಲಿಕ್ಕತ್ತೀನಿ, ಅಂದರೆ ಎಲ್ಲ ಕಡೆ ಹೊಂದ್ಕೊಂಡು ಚೆಂದ ಗರಿ ಗರಿ ಆದರೆ ನಮ್ಗೆ ಪೌಡ್ರ್ ಮಾಡುವಾಗ ಈಸಿ ಆಗ್ತದೆ. 1 ಟೀ ಸ್ಪೂನ್ ಅರಿಶಿಣದ ಪುಡಿ, ನಿಮ್ಮ ಹತ್ರ ಅರಿಶಿಣದ ಬೇರಿದ್ದರೆ ನೀವು ಹಾಕ್ಬೋದು. ನಾನು ಯೂಶ್ವಲಿ ಅರಿಶಿಣದ ಬೇರು ಹಾಕ್ತಿರ್ತೀನಿ, ಈ ಸರ್ತಿ ಇಲ್ಲ ಅಂತ ಪುಡಿ ಹಾಕಿನಿ. ಎಲ್ಲವನ್ನು ಚೆಂದ ಹುರ್ಕೊಂಡು 1 ಟೀ ಸ್ಪೂನ್ ನಾನು ಹಳ್ಳುಪ್ಪು ಹಾಕಿದ್ದೀನಿ. ಈ ಹಳ್ಳುಪ್ಪು ಯಾವುದೇ ಉಪ್ಪು, ಹಳ್ಳುಪ್ಪಿಲ್ಲ ಅಂದರೆ ನೀವು ಯಾವ ಉಪ್ಪದ ಅದನ್ನು ಹಾಕ್ಬೋದು. ಉಪ್ಪು ಹಾಕಿ ಎಲ್ಲವನ್ನು ಚೆಂದ ಕಲಿಸಿ ಹುರ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಉಪ್ಪು ಹಾಕೋದ್ರಿಂದ ನಮ್ಮ ಮಸಾಲೆ ಪುಡಿ ಕಲರ್ ಚೇಂಜ್ ಆಗೋದಿಲ್ಲ, ಹಾಗೆ ಚಲೋ ಇರ್ತದೆ. ಈಗ ಇದು ಪೂರ್ತಿ ತಣ್ಣಗಾಗಿದೆ ನೋಡಿರಿ. ಮೆಣಸಿನ್ಕಾಯಿ ಹೆಂಗೆ ಮುರಿದ್ರೆ ಈಸಿಲಿ ಕಟ್ ಆಗ್ಲಿಕ್ಕತ್ತದ, ಅಂದ್ರೆ ನಾವು ಮಿಕ್ಸರ್ದಾಗ ಹಾಕಿದಾಗ ಚಲೋ ಪೌಡರ್ ಆಗ್ತದೆ. ಈಗ ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಒಳಗೆ ಚೆಂದ ಪೌಡರ್ ಮಾಡ್ಕೊಳ್ಳೋಣ. ಈ ನನ್ನ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಮಸಾಲೆ ಪುಡಿಯಿಂದ ನೀವು ಸಾಂಬಾರು ಮತ್ತು ಮಸಾಲೆ ಭಾತು, ಆಮೇಲೆ ಪಲ್ಯ, ಯಾವ ಪಲ್ಯ ಬೇಕೋ ಆ ಪಲ್ಯಗಳಿಗೂ ಹಾಕ್ಬೋದು. ಬಹಳ ಟೇಸ್ಟಿಯಾಗಿರ್ತದೆ. ಒಂದು ಸರ್ತಿ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.